ಹಲೋ ಫ್ರೆಂಡ್ಸ್, ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಶಾಂತಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ರಂಗನಾಥ್ ಅವರು ನಾನು ನಿನ್ನ ಜೊತೆ ಮಾತಾಡಲ್ಲ ಹಾಗೆ ಹೇಗೆ ಅಂತ ಹೇಳಿ ಬೈದ್ಬಿಡ್ತಾರೆ. ನಮ್ಮ ಮಗನಿಗೋಸ್ಕರ ಮಾಡಿರೋದನ್ನ ಅರ್ಥ ಮಾಡ್ಕೊಳ್ಳಲ್ವ ಅಂತ ಎಷ್ಟು ಹೇಳಿದ್ರು ಅವ್ನು ಮಾತ್ರ ಸೂರ್ಯ ಮಗನಲ್ವಾ ಅಂತ ಹೇಳಿ ಕೇಳಿದಾಗ ಅವಳು ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಟ್ಟು ರೂಮಲ್ಲಿ ಬಾಗಿಲು ಹಾಕೊಂಡ್ಬಿಡ್ತಾಳೆ. ಎಲ್ಲರೂ ಕೂಡ ಹೋಗಿ ಸಮಾಧಾನ ಮಾಡಿ ಹೊರಗಡೆ ಬನ್ನಿ ಅಂತ ಹೇಳಿ ಕರೀತಾರೆ. ಎಷ್ಟು ಕರೆದ್ರೂ ಕೂಡ ಶಾಂತಿ ಬರೋದಿಲ್ಲ. ಅಪ್ಪ ಇದೆಲ್ಲ ಯಾಕೋ ಸರಿ ಇಲ್ಲ ಅನಿಸ್ತಾ ಇದೆ, ಹೋಗಪ್ಪ ನೀನು ಏನಾದರೂ ಹೇಳಿ ಅವ್ರನ್ನ ಹೊರಗಡೆ ಬಾ ಅಂತ ಹೇಳು. ನೋಡು, ಇದು ನನಗೂ ನನ್ನ ಹೆಂಡತಿಗೂ ಸಂಬಂಧಪಟ್ಟಿರೋ ವಿಚಾರ, ಇದರಲ್ಲಿ ನೀನು ತಲೆ ಹಾಕೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅಲ್ಲಪ್ಪ ಅಂತ ಹೇಳಿದಾಗ ಸೂರ್ಯ, ನೀನು ಒಡವೆಗಳನ್ನ ಯಾರು ಕದ್ದಿರೋದು ಅಂತ ಕಂಡಿಡ್ತಿದ್ಯಾ, ನಾನು ಕದ್ದಿರೋರಿಗೆ ಬುದ್ಧಿ ಹೇಗೆ ಕಲಿಸೋದು ಅಂತ ಗೊತ್ತಿದೆ, ನೀನು ಇದ್ರದಲ್ಲಿ ಮಧ್ಯ ಮಾತಾಡಬೇಡ ಅಂತ ಹೇಳ್ಬಿಡ್ತಾರೆ. ರೋಹಿಣಿ ಮತ್ತು ಮನೋಜ್, ರವಿಶ್ರುತಿ ಎಲ್ಲರೂ ಕೂಡ ಅಮ್ಮ ಪ್ಲೀಸ್ ಬಾರಮ್ಮ, ಬಾಗಿಲು ತೆಗಿಯಮ್ಮ, ಕೋಪ ಮಾಡ್ಕೋಬೇಡ ಬಾರಮ್ಮ ಅಂತ ಹೇಳಿ ಎಷ್ಟು ಕರೆದ್ರು ಕೂಡ ಅವಳು ಬರೋದೇ ಇಲ್ಲ. ಅದಾದಮೇಲೆ ಇವರಿಬ್ಬರು ಅಡುಗೆ ಮನೆಗೆ ಹೋಗಿ ಮಾತಾಡ್ಕೊತಾ ಇರ್ತಾರೆ. ರೀ, ಈಗ ಏನ್ರಿ ಮಾಡೋದು, ಅತ್ತೆ ಎಷ್ಟು ಕರೆದ್ರೂ ಹೊರಗಡೆ ಬರ್ತಾನೆ ಇಲ್ಲ, ಮಾವ ಹೇಳಿದ್ರು ಬರಲ್ಲ ಅನಿಸುತ್ತೆ, ಇವಾಗ ಏನು ಮಾಡೋದು, ಇದಕ್ಕೆ ಬೇರೆ ಏನಾದರೂ ಮಾಡಲೇಬೇಕಲ್ವಾ ಅಂತ ಹೇಳ್ತಾಳೆ. ಈಗ ನನಗೆ ಗೊತ್ತಾಯಿತು ಕಣೆ, ಈ ಸಕ್ಕರೆ ಯಾರು ಹೇಳಿದ್ರೆ ಹೊರಗಡೆ ಬರ್ತಾರೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಾಯಿತು, ಹಾಗೆ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಹೋಗ್ತಾನೆ. ಇದಿಷ್ಟು ಮಂಗಳವಾರದ ಒಂದು ಪುಟ್ಟ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್.